ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಆಗ್ಲಿ ಇನ್ಯಾರೇ ಆಗ್ಲಿ ನಮ್ ಸ್ನೇಹಕ್ಕಂಗೆ ಈ 10 ಹಳ್ಳಿಲಲ್ಲ ಇಡೀ ದೇಶದಲ್ಲೇ ಹುಡುಕಿದ್ರು ನಮ್ ಶ್ರೀ ಅಂತ ಹುಡುಗನ ನನಗೆ ಭಾವನಾಗ್ ತರಕ್ ಆಗ್ತಿರ್ಲಿಲ್ಲ. ಸುಮಾ, ಆಗ್ಲಿಂದ ಹೇಳ್ತೀನಿ, ಸ್ವಲ್ಪ ಸುಮ್ಮನೆ ಇರು. ಇವತ್ತು ಸ್ನೇಹ ಅವ್ರ ಎಕ್ಸಾಮ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಇಲ್ಲ ಅಲ್ಲ ನಿನ್ಗೆ? ಯಾಕೆ ಟೆನ್ಷನ್ ಇಲ್ಲ? ಶ್ರೀ ಅವ್ರ ತಾಳಿ ಕಟ್ಟಿದ ಖುಷಿಗೆ ನಮ್ಮ ಅಕ್ಕ ಸಖತ್ತಾಗೆ ಎಕ್ಸಾಮ್ ಬರೀತಾಳೆ. ನನ್ಗೆ ಯಾಕೆ ಅವ್ರು ಎಕ್ಸಾಮ್ಗೆ ಹೋಗ್ತಾರೆ ಅನ್ನೋದೇ ಡೌಟು. ನೀವ್ಯಾಕೆ ಬಾಬಾ ಹೆದರ್ಸ್ತಿದ್ದೀರಾ? ಶ್ರೀ ಅವರು ಅಕ್ಕನ್ನ ಎಕ್ಸಾಮ್ ಕರ್ಕೊಂಡು ಹೋಗಿ ಎಕ್ಸಾಮ್ ಮುಗಿದ್ಮೇಲೆ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಡೌಟೇ ಬೇಡ. ಆದ್ರೂ ಆ ಹುಡುಗ ಮಾಡಿದ್ದು ತೆಪ್ಪೆಯ. ಹಿಂಗ ಎಲ್ರ ಮುಂದೆ ನಡ್ಕೊಳ್ಳೋದು? ಅವ್ನ್ ಏಟ್ ಒಳ್ಳೆಯವನು ಅಂತ ತಿಳ್ಕೊಂಡಿದ್ವು. ಶಾಂತವ್ವ, ಪ್ರೀತಿ ಮದ್ವೆ ಆದವರೆಲ್ಲ ಕೆಟ್ಟವ್ರ? ಅದಕ್ಕೆ ಅಂತ ಒಂದು ರೀತಿ ನೀತಿ ಇರುತ್ತೆ. ಈ ತರ ಸುಳ್ಳು ಹೇಳಿ ಮೋಸ ಮಾಡಿ ಮದ್ವೆ ಆಗೋದಲ್ಲ. ಸುಳ್ಳು ಹೇಳಿನ? ಏನ್ ಸುಳ್ಳು ಹೇಳಿದ್ರು? ಶಾಂತವ್ವ, ಅವ್ವ ಇನ್ನು ಅಳ್ತಾವಳ? ನೀನಿರಕ್ಕ. ಭಾವ, ಅವ್ರೇನು ಸುಳ್ಳು ಹೇಳಿದ್ದಾರೆ ಅಂತ ಅಂದ್ರಲ್ಲ, ಏನದು? ನಿನ್ ಪ್ರಕಾರ ಸ್ನೇಹ ಅವ್ರು ಇಷ್ಟಪಟ್ಟು ಈ ಮದ್ವೆ ಆದ್ರು ಅಂತಿದ್ಯಾ ಸುಮಾ? ಅಲ್ಲ, ಅವರಿಬ್ರು ಇಷ್ಟಪಟ್ಟಿರೋದ್ನ ಸುಳ್ಳು ಅಂತ ಯಾರು ತಾನೇ ಹೇಳಕ್ ಸಾಧ್ಯ? ಅಲ್ಲ ಬಾವ, ನಂಗೊಂದು ಡೌಟು. ನೀವು ನಮ್ಮ ಪರವಾಗೇ ಇದ್ದೋರು, ಯಾಕೆ ಹೀಗಾಗೋದ್ರಿ? ಅವ್ವ, ನೀನ್ ಯಾಕವ್ವ ಅಳ್ತಿದ್ಯಾ? ಅಕ್ಕಂಗೆ ಬಲವಂತವಾಗಿ ಮದ್ವೆ ಮಾಡ್ಸಕ್ ನೋಡಿದ್ರಲ್ಲ, ಅದಕ್ಕಿಂತ ಇದು ಎಷ್ಟೋ ಪಾಲ್ ಮೇಲು. ಅಕ್ಕ ಅಷ್ಟೆಲ್ಲ ಕಷ್ಟಗಳನ್ನೇ ಗೆದ್ದು ಬಂದಿದ್ದಾಳೆ. ಈಗ ಬರೆಯಕ್ ಹೋಗಿರೋ ಎಕ್ಸಾಮ್ನು ಗೆಲ್ತಾಳೆ, ಲೈಫಲ್ಲೂ ಗೆಲ್ತಾಳೆ. ನೀನ್ ಟೆನ್ಷನ್ ಮಾಡ್ಕೋಬೇಡ ಅವ್ವ. ಎಲ್ರ ಕೈ ಮೀರಿ ಇಂಥದ್ದೊಂದು ಅನಾಹುತ ಆಗೋಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದು ಆಗಬಾರ್ದು ಅಂತ ಅನ್ಕೊಂಡಿದ್ನು, ಅದೇ ಆಗೋಯ್ತು. ಅದೇ ಆಗೋಯ್ತು. ಆ ಹುಡುಗ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತಾನೆ ಅನ್ಕೊಂಡಿದ್ದೆ. ಸ್ನೇಹ ನನ್ನ ಮಾತಿಗೆ ಬೆಲೆ ಕೊಟ್ಲು. ಆದ್ರೆ ಆ ಹುಡುಗ ಯಾವ್ದೇ ಅವ್ವ ಅಳ್ಬೇಡ ಅವ್ವ. ಏನೇ ಪಿರುತು ಗಿರಿತು ಮಾಡಿದ್ರು ದೊಡ್ಡರ ಅಪ್ನೆ ತಗೊಳ್ದೆ ಹಿಂಗ ಮಾಡೋದು? ನೀವ್ ಸುಮ್ನಿರಿ ಗೌಡ್ರೆ. ದೊಡ್ಡವ್ರ ಅಪ್ನೆ ತಗೊಂಡಿದ್ದಕ್ಕೆ ಅವ್ರು ಇನ್ನೊಂದು ಮದ್ವೆ ಮಾಡಕ್ ಹೊರಟಿದ್ರು. ಶ್ರೀ ಸರಿಯಾಗೆ ಮಾಡಿದ್ದಾರೆ. ಏಯ್ ಮುಚ್ಚೆ ಬಾಯಿ. ಏನ್ ನಡೀತಾ ಇತ್ತಂತ ಗೊತ್ತಿಲ್ಲದೆ ಮಾತಾಡ್ತಾಳೆ ಹಂಗೆಯ. ಏನ್ ನಡೀತಿದೆ? ಆಗ್ಲಿಂದ ಏನೋ ಆಗ್ಬಾರ್ದಾದಂಗ ಆಡ್ತಿದಾರಲ್ಲ ಎಲ್ರು. ಹೌದು ಕಣೆ, ಆಗ್ಬಾರ್ದೆ ಆಗೋಗೈತೆ. ಮಾತ್ಕೊಂಡ್ಕಿಂತ ಸಿರಿ ಸಿರಿ ಅಂತ ಅಂತಿದ್ದಲ್ಲ, ಆ ಹುಡ್ಗ ಯಾರು ಅಂತ ನಿಂಗೆ ಗೊತ್ತೇನೆ? ಅವನ್ ದಿಟ್ವಾದ ಹೆಸರು ಅವನು ಅಂತ ನಿಂಗೆ ಗೊತ್ತಾ? ಅವ್ನು ದಿಟ್ವಾದ ಹೆಸರು ಅವನು ಅಂತ ಗೊತ್ತಾ ನಿಂಗೆ? ಅವ್ನು ಯಾವ ಮಂತಂದವನು ಅಂತ ಗೊತ್ತಾ ನಿಂಗೆ? ರೂನಿ ಹೊಳ್ತಿದ್ಯವ್ವ, ಯಾರವರು? ಅವನ ಹೆಸರು ಸಿರಿಕಂಠೇಶ್ವರ. ಬಂಗಾರಮ್ಮನವ್ರ ಮಗ.
ನಿಮ್ಮ ಅಕ್ಕ ಬಂಗಾರಮ್ಮನವ್ರ ಮನೆಗೆ ಸೊಸೆ ಆಗೋಯ್ತವಳೆ ಕಣೆ. ಯೋನ್ಲ ಇದು ನನ್ನ ಮಗ ಮಾಡೋ ಕೆಲ್ಸನ ಇದು? ಇಲ್ಲ, ನಾನು ಇದನ್ನೆಲ್ಲ ಒಪ್ಪಕ್ಕಿಲ್ಲ. ಬೀದಿಲ್ ಹೋಗೋಳ್ನೆಲ್ಲ ಬಂಗಾರಮ್ಮನ್ ಸೊಸೆ ಅಂತ ಒಪ್ಕೊಳಕ್ ಆಯ್ತದೆಲ್ಲ? ಅವ್ವ ಯಾವಳ ಇವಳು? ನಮ್ಮನ್ ಕಂಡ್ರೆ ದ್ವೇಷಕಾರವಳು ಕಣ್ಲ ಇವಳು. ಆ ನಂಜವನ್ ಜೊತೆಯಾಗಿ ಸೇರ್ಕೊಂಡು ನೀನ್ ಪಿರಾಣ ತೆಗಿಯಕ್ ಹೊಂಟವಳು ಇವಳು. ಇವಳು ನಮ್ಮನೆ ಒತ್ಲು ತುಳಿಯದ. ನೀನ್ ಇವಳು ಕೈ ಇಟ್ಕೊಂಡು ಮನೆ ಗಂಟ ಬಂದಿದ್ಯಾ ನಾವು ಒಂದೇ ಕಾರಣಕ್ಕೆ ಅವಳ ಮೈನಾಗ ಇನ್ನು ಪಿರಾಣ ಐತೆ. ಅವ್ವ ನಾನು ಏ ನೀನ್ ಮಾತಾಡ್ಬೇಡ, ಇವಳು ಬಾಯ್ಬಿಟ್ಟು. ಓಹೋ, ಎಂಥ ನಾಜುಗ್ಗಾತಿನೇ ನೀನು. ನನ್ ಮಗನ್ ಮನಸ್ ಕೆಡ್ಸಿ ನಡೀತಿರೋ ಲಗ್ನನ ನಿಲ್ಸಿ ಈಗ ನನ್ ಮಗನ್ ಕೈ ಹಿಡ್ಕೊಂಡು ನನ್ನ ಮನೆ ಮುಂದೆನೆ ಬಂದು ನಿಂತಿದ್ಯಾ. ಯೋಟ್ ಧೈರ್ಯ ನಿನಗೆ. ಅವ್ವ ನಾನು ಸ್ನೇಹನ ಏಟ್ ಪ್ರೀತಿ ಮಾಡ್ತೇನೆ ಅಂತ ನಿಂಗೂ ಗೊತ್ತು. ಮದುವೆ ಮಾಡಿಕೊಂಡು ಮನೆ ಕರ್ಕೊಂಬಂದೀವಿ. ಮನೆ ತುಂಬಿಸ್ಕೊಳೋದು ನಮ್ಮ ಕರ್ತವ್ಯ. ಕರ್ತವ್ಯ? ಓ, ಹಿಂಗ ಮಾತಾಡು ಅಂತ ಇವಳೆ ನಿಂಗೆ ಹೇಳ್ಕೊಟ್ಟು ಕರ್ಕೊಂಡ್ ಬಂದ್ಲ? ಅದ್ಯೋನ್ ಮಾಡಿ ನನ್ ಮಗನ್ ತಲೆ ಕೆಡ್ಸಿದ್ಯೆ. ಆಚೆ ಮನೆ ಗಂಟ ಬಂದಿರೋ ಲಗ್ನ ಮುರಿದ್ವಾದ್ರೆ ತನ್ನ ಏಳದ್ನೆಲ್ಲ ಸಾಧಿಸ್ಬಹುದು ಅಂತ ಅನ್ಕೊಂಡಿರೋ ಕೊಳಕು ಬುದ್ಧಿ ಉಳ್ದು. ಎಲ್ಲ ಅವಳು ಆ ನಂಜವ ಹೇಳ್ತಾನೆ ನೀನ್ ಹಿಂಗೆಲ್ಲ ಮಾಡ್ತಾ ಇರೋದು. ಅವ್ವ ಇದ್ರ ಅವ್ರು ಯಾರ್ದು? ಮಾತಾಡ್ಬೇಡ ಅಂದೆ. ನಿನ್ಗೋಸ್ಕರ ಚಿನ್ನದಂತ ಹುಡುಗಿ ಕಾಯ್ಕೊಂಡವಳೆ ಕಲಕಂಟಿ. ನೀನ್ ಅವಳ ಮಾನ್ಗೆಟ್ಟವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ಬಂಗಾರಮ್ಮ, ನೀನ್ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಯಾರ್ ಮಾನ್ಗೆಟ್ಟವಳು? ನಾನು ನೀವ? ಮಿಸ್ ಏನೋ ನಾನೇ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ನನ್ ಮುಂದೆ ನಿಂತು ಹಿಂಗ್ ಮಾತಾಡಕ್ಕೆ ನಿಮ್ಗೆ ಯಾವ ಹಕ್ಕಿದೆ? ಸ್ವಂತ ತಾಯಿನೇ ಯಾರು ಅನ್ನೋದನ್ನ ನನ್ನಿಂದ ಮುಚ್ಚಿಟ್ಟು ಯಾಮಾರಿಸಿದೀರಾ ಅಂದ್ರೆ ನೀವೇ ಹೇಳಿ. ಮಾನ್ಗೆಟ್ಟವಳು ನಾನ ಅಥವಾ ನಿಮ್ ತಾಯಿನ ಅಂತ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.